ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಿಮಗೆ ನಾನು ಸ್ಪೆಷಲ್ ಚಿಕನ್ ಮಸಾಲ ಉಂಡೆ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ. ಓಕೆ, ಮೊದಲಿಗೆ ನಮಗೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್: ನೀರುಳ್ಳಿ, ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಟೊಮ್ಯಾಟೊ ಸಾಸ್, ಹೆಚ್ಚಿಕೊಂಡಿರುವ ಟೊಮ್ಯಾಟೊ, ಹೆಚ್ಚಿಕೊಂಡಿರುವ ಹಸಿಮೆಣಸಿನ್ಕಾಯಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಕರಿಬೇವು ಸೊಪ್ಪು, ಸೋಂಪು ಕಾಳು ಮತ್ತು ಅರಿಶಿನ ಮತ್ತು ಉಪ್ಪು ಹಾಕಿ ಬೇಯಿಸಿಕೊಂಡಿರುವ ಚಿಕನ್. ಈಗ ನಾವು ರೆಸಿಪಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಹೆಚ್ಚಿಕೊಂಡಿರುವ ನೀರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಬರೋಣ. ಇದು ಫ್ರೈ ಆಗ್ತಾ ಇದ್ದ ಹಾಗೆ ಅದಕ್ಕೆ ನಾವು ಕಟ್ ಮಾಡಿಕೊಂಡಿರುವ ಹಸಿಮೆಣಸಿನಕಾಯಿ, ಕರಿಬೇವು ಸೊಪ್ಪು ಹಾಕಿ ಸ್ವಲ್ಪ ಹೊತ್ತು ಹಾಗೆ ಫ್ರೈ ಮಾಡ್ಕೊಳ್ತಾ ಬರೋಣ. ಇದು ಸ್ವಲ್ಪ ಫ್ರೈ ಆದ ನಂತರ ಅದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಅದರ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಮೆಣಸಿನ ಹುಡಿ, ಗರಂ ಮಸಾಲ ಹುಡಿ, ಅರಿಶಿನ ಹುಡಿ, ಕೊತ್ತಂಬರಿ ಹುಡಿ, ಚಿಕನ್ ಮಸಾಲ ಮತ್ತು ಪೆಪ್ಪರ್ ಪೌಡರ್ ಹಾಕಿ ಚೆನ್ನಾಗಿ ಅದನ್ನು ಸಹ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು. ನಾವು ಕಟ್ ಮಾಡಿಕೊಂಡಿರುವ ಟೊಮ್ಯಾಟೊವನ್ನು ಹಾಕಿ ಸ್ವಲ್ಪ ಟೊಮ್ಯಾಟೊ ಕೆಚಪನ್ನು ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದ ನಂತರ ನಾವು ಹೆಚ್ಚಿಕೊಂಡಿರುವ ಇದು ಚೆನ್ನಾಗಿ ಫ್ರೈ ಆದ ನಂತರ ನಾವು ಬೇಯಿಸಿಕೊಂಡಿರುವ ಚಿಕನನ್ನು ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡಿ ಇದಕ್ಕೆ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಬರೋಣ. ಅದು ಸ್ವಲ್ಪ ಎಲ್ಲ ಮಸಾಲೆ ಇದಕ್ಕೆ ಹಿಡಿಯೋ ತನಕ ಮಿಕ್ಸ್ ಮಾಡಿದ ನಂತರ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋಣ. ಅದು ಸಣ್ಣ ಉರಿಯಲ್ಲಿರುವ ಹಾಗೆ ನಾವೊಂದು ಮಿಕ್ಸಿ ಜಾರ್ ತೆಗೆದುಕೊಂಡು ಅದಕ್ಕೆ ತುರಿದಿರುವ ತೆಂಗಿನಕಾಯಿ, ಸ್ವಲ್ಪ ನೀರುಳ್ಳಿ ಮತ್ತು ಸೋಂಪು ಕಾಳನ್ನು ಹಾಕಿ ಸ್ವಲ್ಪ ಕ್ರಷ್ ಮಾಡಿ ತೆಗೆದುಕೊಳ್ಳೋಣ. ಅದನ್ನು ನಾವು ಈ ಮಸಾಲೆಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿದ ನಂತರ ಅದನ್ನು ತಣ್ಣಗಾಗಲು ಬಿಡೋಣ. ಓಕೆ, ಈಗ ನಾವು ನೆಕ್ಸ್ಟ್ ಸ್ಟೆಪ್ ಏನಂತ ಹೇಳಿದರೆ, ನಮ್ಮದು ರೈಸ್ ಫ್ಲೋರ್ ಅಂದರೆ ಅಕ್ಕಿ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಜೀರಿಗೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆಯನ್ನಾಗಿ ಮಾಡಿಕೊಂಡು ತೆಗೆದುಕೊಳ್ಳೋಣ. ಇದು ತುಂಬ ಗಟ್ಟಿಯಾಗಿಯೂ ಅಲ್ಲ, ತುಂಬ ತೆಳುವಾಗೂ ಅಲ್ಲ, ಒಂದು ನಿಮಗೆ ಗೊತ್ತಾಗತ್ತಲ್ವ ಅಷ್ಟು ಚಂದದ ಉಂಡೆಯ ಹಿಟ್ಟನ್ನು ನೀವು ಅದಕ್ಕೆ ಕಲಸಿ ತೆಗೆದುಕೊಳ್ಳಿ. ನಂತರ ನಿಮಗೆ ಎಷ್ಟು ದೊಡ್ಡ ಉಂಡೆಗಳು ಬೇಕೋ ಅಷ್ಟು ದೊಡ್ಡ ಉಂಡೆಗಳನ್ನಾಗಿ ಮಾಡಿ ನಾವು ಮಾಡಿಕೊಂಡಿರುವ ಮಸಾಲೆಯನ್ನು ನೋಡಿ ಈ ರೀತಿ ನಾವು ಹಿಟ್ಟನ್ನು ಕೈಯಲ್ಲಿ ತೆಗೆದುಕೊಂಡು ಅದನ್ನು ಹಾಕ್ತಾ ಬರೋಣ. ನಿಮಗೆ ಎಷ್ಟು ದೊಡ್ಡದು ಬೇಕು, ಎಷ್ಟು ತೆಳು ಬೇಕು, ನೀವು ನಿಮಗೆ ಹೇಗೆ ಬೇಕೋ ಹಾಗೆ ಮಾಡಿಕೊಳ್ಳಿ. ಓಕೆ, ಮತ್ತು ನಾವು ತುರಿದುಕೊಂಡಿರುವ ತೆಂಗಿನಕಾಯಿಯನ್ನು ಸಹ ತೆಗೆದುಕೊಳ್ಳೋಣ. ಈ ಉಂಡೆ ಮಾಡಿದ ನಂತರ ಅದರ ಕೋಟಿಂಗ್ಗೋಸ್ಕರ ನಾವು ಹೊರಗಡೆ ತೆಂಗಿನಕಾಯಿಯನ್ನು ಡಿಪ್ ಮಾಡಿ ತೆಗೆದುಕೊಳ್ಳೋಣ. ಮತ್ತು ಇದನ್ನು ನಾವೇನು ಮಾಡಬೇಕಂತ ಹೇಳಿದರೆ, ಮನೆಯಲ್ಲಿ ಸ್ಟೀಮರ್ ಅಥವಾ ತುಂದುರು ಅಂತ ನಾವು ಹೇಳೋದು ತುಂದುರು, ಅದು ನಿಮಗೆ ಏನು ಹೇಳ್ತಾರಂತ ಗೊತ್ತಿಲ್ಲ, ಅದು ನೀವು ನೋಡಿ ನಮಗೆ ಹೇಳಿ. ಓಕೆ, ಅದರಲ್ಲಿ ಇಟ್ಟು ನಾವು 25 ನಿಮಿಷ ಹೈ ಫ್ಲೇಮಲ್ಲಿ ಸ್ಟೀಮ್ ಮಾಡಿ ತೆಗೆಯೋಣ. ಆವಾಗ ಉಂಟಲ್ಲ ಈ ಚಿಕನ್ ಮಸಾಲ ಉಂಡೆ ಚೆನ್ನಾಗಿ ಬೆಂದು ತಿನ್ನಲು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಎಲ್ಲ ಮಕ್ಕಳಿಗೂ ಇಷ್ಟ ಆಗುತ್ತೆ. ಮತ್ತು ನಮಗೆ ನೆಂಟರು ಬಂದರೆ ಯಾರು ಬಂದರೂ ಅದು ಇಷ್ಟ ಆಗಲ್ಲ ಅಂತ ಹೇಳೋ ಚಾನ್ಸೇ ಇಲ್ಲ. ಓಕೆ, ಇದು ನೋಡಿ ಈಗ ಎಷ್ಟು ಸ್ಪೆಷಲ್ ಚಿಕನ್ ಮಸಾಲ ಉಂಡೆ ಈಗ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.